ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಆಫೀಸರ್. ನಿನ್ನೆ ರಾತ್ರಿ ನಮ್ಗೆಲ್ಲ ಗುಳ್ಳೆನ ರೀ ನನ್ನ ಕಲ್ಲರ್ ನೋಡಿ ಕರೆಂಟ್ ಹೊಡೆದಕ್ಕಾಗೆ ಅಂದ್ರೆ ನನಗೆ ನಿಜವಾಗ್ಲೂ ಫೀಲ್ ಆಗ್ಲಿಲ್ಲ. ಈ ಮೆಟರ್ನಿಟಿ ಹಾಸ್ಪಿಟಲ್ ಹುಚ್ಚಿನ ಈ ತರ ಅಡ್ಡ ಹೊಡೆದ್ರೆ ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ವಾಟ್ಸ್ ಯುವರ್ ಪ್ರಾಬ್ಲಮ್ ಐತೆ? ನೀನೇನ ಡಾಕ್ಟ್ರು? ಒಳ್ಳೆ ಪೇಷಂಟ್ ಇದ್ದಾಗಿದೆಯಲ್ಲ, ರೈಟ್ ಹೇಳು. ಒಂದ್ ನಿಮಿಷ, ಇವನು ನನ್ ಪಾರ್ಟಿ, ಸರಿಯಾಗಿ ನೋಡ್ಕೋ, ಟೈಮ್ ಸರಿಯಾಗೆಲ್ಲ ಟ್ಯಾಬ್ಲೆಟ್ ಕೊಡು. ಜಾಪಾಳ ಗಿಪಾಳ ಕೊಟ್ಬಿಟ್ಟಿಯಾ, ಬೇದಿ ಹೊಡ್ಕೊಂಡು ರೈಟ್ ಹೇಳ್ಬಿಟ್ರೆ ನಂಗೆ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಮುಖ ನೋಡ್ತಾ ಇದೀಯಾ? ಕಳ್ಸ್ಕೋ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಮ್ಯಾಡ್? ಕರೆಕ್ಟ್ ಆಗಿ ಹೇಳ್ದ. ಎಲ್ರು ಸ್ಟ್ಯಾಂಡಿಂಗ್ ಕೊಟ್ಟು ಮಾತಾಡ್ತಾರೆ, ನನಗೆ ತುಂಬಾ ಟೆನ್ಷನ್ ಆಗ್ಬಿಟ್ಟಿದ್ಯಪ್ಪ. ನಾನು ಸಿಟ್ಟಿಂಗ್ ಕೊಟ್ಟೆ ಹೇಳ್ತೀನಿ, ಕೇಳು. ವಾ 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 ವಾ, ನಾನ್ ಬಾಯ್ ಪಡ್ಕೊತಾ ಇಲ್ಲ, ನಿನ್ನ ಆಂಬುಲೆನ್ಸ್ ಸೈಲ್ ತೋರಿಸ್ತಾ ಇದ್ದೀನಿ. ನೀನ್ ಆಂಬುಲೆನ್ಸ್ ಬುಕ್ ಮಾಡ್ತೀಯಾ, ನಾನು ಫೋಟೋ ಹೊಡಿತೀನಿ. ನೀನ್ ಗ್ಲೂಕೋಸ್ ಕೊಡ್ತೀಯಾ, ಅರ್ಥ ಆಗ್ತಾ ಇಲ್ವಾ? ನಾನು ಡೈರೆಕ್ಟ್ ಫ್ರೇಮ್ ಹಾಕ್ಬಿಡ್ತೀನಿ. ನೀನ್ ಬ್ಲಡ್ ಕೊಡ್ತೀಯಾ, ಚಚ್ಕೊಳ್ತಾರ ನನ್ನ ತಲೆ ಇಲ್ಲ ಕಣೋ. ಏಯ್, ಕಾಯಿ ಹೊಡೆದು ಡೈರೆಕ್ಟ್ ಪೂಜೆ ಮಾಡ್ಬಿಡ್ತೀನಿ. ನೀನ್ ಸ್ಟ್ರೆಚರ್ ನಲ್ಲಿ ಫ್ಲಾಟ್ ಮಾಡಿ ಆಂಬುಲೆನ್ಸ್ ಅಲ್ಲಿ ಕಳಿಸಿ ಔಟ್ ಆದ್ಮೇಲೆ ಸ್ಪಾಟ್ ಫಿಕ್ಸ್ ಮಾಡಿ ಗುಣಿ ಆಗಿರ್ತೀಯಾ. ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಚಿಕ್ಕ ವಯಸ್ಸಿಂದ ನನಗೆ ತಾಳ್ಮೆ ಅನ್ನೋದೇ ಗೊತ್ತಿಲ್ಲ. ಏನ್ ಮಾಡ್ತೀಯಾ? ಅರ್ಧ ಆಯ್ತಾ ಹುಟ್ಟಾಸ್ಪತ್ರೆಲ್ಲ ಕಳಿಸ್ಬಿಟ್ಟಿದೀನಿ ನೀವು. ದಂಡಂ ದಚಗುಣಂ. ನೀನ್ ಹಿಂಗ್ ಮಲ್ಕೊಂಡಿದ್ರೆ ಹೆಂಗಯ್ಯ? ಫಿಸಿಕಲ್ ಫಿಟ್ನೆಸ್ ಪರ್ಫೆಕ್ಟ್ ಆಗಿರ್ಬೇಕು. ನೀನ್ ಹಿಂಗ್ ಸ್ಕ್ರಾಪ್ ಆಗ್ಬಿಟ್ರೆ ನಮ್ ಕೋರ್ಟಲ್ಲಿ ವರ್ಕೌಟ್ ಆಗೋದಿಲ್ಲ. ಅಯ್ಯಪ್ಪ, ಸಖತ್ತಾಗಿದೆ ಫಿಗರ್. ಒಳ್ಳೆ ಹುಟ್ಟಿನ ಮಗನ್ ಸವಾಸ ಆಯ್ತಲ್ಲ ನಿಂದು. ಏಯ್, ನರ್ಸ್ ಹತ್ರ ಎಲ್ಲ ಫ್ರೂಟ್ಸ್ ತಂದಿಟ್ಟಿದ್ದೀನಿ, ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೋ. ಆದಷ್ಟು ಬೇಕಾ ತಯಾರಿ ತಗೋ. ನೀನ್ ಡಿಸ್ಚಾರ್ಜ್ ಆಗೋ ಡೇಟ್ ನನಗೆ ಗೊತ್ತಾಗ್ಬೇಕು. ಆ ತಿರುಪತಿ ತಿಮ್ಮಪ್ಪ ನಿನ್ಗೆ ಒಳ್ಳೇದ್ ಮಾಡ್ಲಿ. ಬರ್ತೀನಿ. ಕರೆಕ್ಟಾಗಿ ಹೇಳ್ತಿಲ್ಲ, ನಿಂಗೆ ಗೊತ್ತಾಯ್ತು? ಇದೇ ಡೈಲಾಗ್ನ ನಾನು ಕೋರ್ಟಲ್ಲಿ ರಿಪೀಟ್ ಮಾಡು, ಆಮೇಲೆ ನಾನು ಯಾರು ತೋರಿಸ್ತೀನಿ. ನಾನು ಬರ್ಲಾ?